ಯಾಕೆ ಬೇಕಾಗಿ ನಾಗನಿಗೆ ಪ್ರಧಾನವಾದ ಮೊದಲ ಹಬ್ಬವನ್ನೇ ಕೊಟ್ಟರು? ಚೌತಿಯನ್ನು ಮೊದಲ ಹಬ್ಬವಾಗಿ ಗಣಪತಿಯ ಆರಾಧನೆ ಮಾಡಬಹುದಲ್ವಾ? ಅಥವಾ ದುರ್ಗಾದೇವಿಯ ನವರಾತ್ರಿಯನ್ನು ಆಚರಿಸಬಹುದಲ್ವಾ? ರಾಮನವಮಿ, ಚತುರ್ದಶಿ ಮುಂತಾದ ಹಬ್ಬಗಳನ್ನು ಮೊದಲ ಹಬ್ಬವಾಗಿ ಆಚರಿಸಬಹುದಲ್ವಾ? ಯಾಕೆ ನಾಗರ ಪಂಚಮಿಯೇ ಪ್ರಧಾನವಾಗಿ ಮೊದಲ ಹಬ್ಬ ಎಂದು ಶುರುವಾಯಿತು? ಈ ಪ್ರಶ್ನೆಗೆ ಉತ್ತರವನ್ನು ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾಗರ ಪಂಚಮಿಯನ್ನು ಯಾಕೆ ಆಚರಿಸಬೇಕೆಂದರೆ, ನಾಗದೇವರು ಇಲ್ಲದೆ ಈ ಲೋಕದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಪ್ರಧಾನವಾಗಿ ನಾವು ನಾಗ ಎನ್ನುವ ಸಂತಾನದಿಂದ ಬಂದಿದ್ದೇವೆ. ಅದಕ್ಕಾಗಿ ನಮಗೆ ನಾಗರಿಕ ಎಂಬ ಹೆಸರು ಬಂದಿದೆ. ನಾವು ನಾಗನ ಕುಲದವರು, ಹಾಗಾಗಿ ನಮ್ಮನ್ನು ನಾಗರಿಕರು ಎಂದು ಕರೆಯುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ಆ ನಾಗದೇವರ ಆರಾಧನೆಯನ್ನು ಮಣ್ಣಿನಲ್ಲಿ ಯಾಕೆ ಮಾಡಬೇಕೆಂದರೆ, ಮಣ್ಣಿಗೂ ನಾಗದೇವರಿಗೂ ಅವಿನಾಭಾವ ಸಂಬಂಧ ಇದೆ. ಏಕೆಂದರೆ ಇವತ್ತು ಈ ಕ್ಷಣದ ತನಕ ಕೂಡ ತನ್ನ 1000 ಎಡೆಗಳಿಂದ ಭೂಮಿಯನ್ನು ನೀರಿನಿಂದ ಮೇಲಕ್ಕೆ ಎತ್ತಿರುವುದು ವಾಸುಕಿ ನಾಗ ಎಂಬ ನಂಬಿಕೆ ಇದೆ. ಅಂತಹ ಮಹಾನ್ ನಾಗ ಸ್ವರೂಪವಾದ ಶಕ್ತಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಆರಾಧಿಸಲಾಗುತ್ತದೆ. ನಾಗರ ಪಂಚಮಿಯಂದು ನಾಗನಿಗೆ ಎರೆಯುವ ಹಾಲು, ಎಳನೀರು ಎಲ್ಲ ಕೂಡ ಭೂಮಿಗೆ ಸೇರುತ್ತದೆ. ಇಷ್ಟು ಎಳನೀರು, ಹಾಲೆಲ್ಲ ಮಣ್ಣಿನಲ್ಲಿ ಹಾಳಾಗಿ ಹೋಯ್ತಲ್ಲ ಎಂದು ಬುದ್ಧಿವಂತರು ಹೇಳುತ್ತಾರೆ. ಆದರೆ ನಮ್ಮ ಪೂರ್ವಜರು ಹೆಚ್ಚು ಓದಿದವರಲ್ಲ. ಅವರಿಗೆ ಜ್ಞಾನ ಗೊತ್ತಿತ್ತು, ವಿಜ್ಞಾನ ಗೊತ್ತಿರಲಿಲ್ಲ. ಯಾಕೆ ನಾವು ನಾಗರ ಪಂಚಮಿಯಂದು ಎಳನೀರು, ಹಾಲನ್ನು ಭೂಮಿಗೆ ಹಾಕ್ತೇವೆ ಎಂದರೆ, ಇಷ್ಟರ ತನಕ ಬಿಸಿಯಿಂದ ಇದ್ದ ಭೂಮಿ ತಂಪಾಗಬೇಕು ಎಂಬ ಉದ್ದೇಶದಿಂದ. ಭೂಮಿ ತಂಪಾಗಲು ಕೇವಲ ಮಳೆ ನೀರು ಸಾಕಾಗಲ್ಲ. ಮನುಷ್ಯನಿಗೆ ದೇಹದಲ್ಲಿ ಉಷ್ಣವಾದರೆ ಅವನಿಗೆ 1 ಬಿಂದಿಗೆ ನೀರು ತಲೆಗೆ ಸುರಿಯಲು ಯಾರೂ ಹೇಳಲ್ಲ. ಬದಲಿಗೆ 1 ಗ್ಲಾಸ್ ಹಾಲು ಕುಡಿಯಲು ಅಥವಾ ಎಳನೀರು ಕುಡಿಯಲು ಹೇಳ್ತಾರೆ. ಕಾರಣ ಅವನ ದೇಹವನ್ನು ತಂಪಾಗಿಸಲು. ಹಾಗೆಯೇ ಭೂಮಿಯ ಒಳಗೆ ಇರುವ ವಿಷವಸ್ತುಗಳು ಹಾಗೂ ವಿಷಜಂತುಗಳು ಯಾವುದೆಲ್ಲ ಉಂಟು ಅದರ ವಿಷ ಅಂಶ ಕಡಿಮೆ ಆಗಲು ಆಟಿ ಕಳೆದ ನಂತರದ ತಿಂಗಳಲ್ಲಿ ಆದಷ್ಟು ಎಳನೀರು, ಹಾಲು ಇಂತಹ ತಂಪು ಸಮಾನವಾದ ಅಥವಾ ಅಮೃತ ಸಮಾನವಾದ ಪಂಚಾಮೃತಗಳು ಭೂಮಿಗೆ ಸೇರಬೇಕು ಎಂಬ ಉದ್ದೇಶದಿಂದ ನಮ್ಮ ಪೂರ್ವಜರು ನಾಗರ ಪಂಚಮಿ ಎಂಬ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಹಾಗೂ ಮುಂದಿನ ತಲೆಮಾರಿಗೂ ಹೀಗೆ ಮಾಡಿ ಎಂದು ಹೇಳಿಕೊಟ್ಟಿದ್ದಾರೆ. ಇದರಿಂದ ಆ ಪ್ರದೇಶದಲ್ಲಿರುವ ವಿಷವೆಲ್ಲ ನಿವಾರಣೆಯಾಗಿ ಒಳ್ಳೆಯ ಬೆಳೆ ಕೈಗೆ ಸಿಗಲು ಸಾಧ್ಯ ಎಂಬ ನಂಬಿಕೆ ಇದೆ. ಹಾಗಾಗಿ ನಾಗರ ಪಂಚಮಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.